ಮಂತ್ರಿ ಅಂದ್ರಲ್ಲ ಅವರ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನದು ಕೆಎಟಿ ಮತ್ತು ಕೆಪಿಎಸ್ಸಿ ಅನ್ನ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅಂದ್ರೆ ಕೆಪಿಎಸ್ಸಿ ಅಧ್ಯಕ್ಷರ ಮಗಳು ನಕಲಿ ಪ್ರಮಾಣ ಪತ್ರ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಸರ್. ಎಫ್ಐಆರ್ ತನಿಖೆ ಮಾಡಿ ಈಗ ಅದನ್ನು ನಮ್ಮ ಸ್ವಾಯತ್ತ ಸಂಸ್ಥೆ ಅಲ್ವಾ, ನಮಗ ಅಧಿಕಾರ ಸಿಕ್ಕರೆ ನಾವು ಅದನ್ನು ರದ್ದೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಯಾರು ಮಾಡ್ಯಾರಂತ ಅದನ್ನು KPSC? ಈ ಬೊಮ್ಮಾಯಿ ಸಾಹೇಬ್ರು ಇದ್ದಾಗ ಮಾಡ್ಯಾರನ ಅಥವಾ ಯಡಿಯೂರಪ್ಪರು ಇದ್ದಾಗ ಮಾಡ್ಯಾರ? ಸಂವಿಧಾನಬದ್ಧವಾದಂಥ ಒಂದು ಸಂಸ್ಥೆ ರಾಜ್ಯದೊಳಗೆ ಬೇಕು ಅಂತ ತಿಳ್ಕೊಂಡು ಫೆಡರಲ್ ಸ್ಟ್ರಕ್ಚರ್ದಾಗ ಸಂವಿಧಾನ ಅಧಿಕಾರ ಕೊಟ್ಟದ. ಎಲ್ಲ ರಾಜ್ಯದಲ್ಲೇ ಅದ. ನೆಗಡಿ ಬಂದದಂದು ಮೂಗು ಕತ್ತರಿಸೋದಲ್ಲ, ನೆಗಡಿ ಸರಿ ಮಾಡ್ಬೇಕು. ನೆಗಡಿ ಯಾಕೆ ಬಂದದ್ದು ನೋಡ್ಬೇಕು. ಮೂಗು ಕತ್ತರಿಸೋದು ಪರಿಹಾರ ಅಲ್ಲ ಅದು. ಹಿಂಗೆ ಹೇಳಿದ್ನಲ್ಲ ರೀ, ನಿಮ್ಗೆ ಹೇಳಿದ್ನಲ್ಲ. ಈಗ ನಾನು ಮತ್ತೊಮ್ಮೆ ರಿಪೀಟ್ ಮಾಡೋದು ಬೇಡ. ನಾ ಮಾತಾಡ್ದಂಗೆ ಮಾತಾಡ್ಬೇಕು ನೀವು. ರಾಹುಲ್ ಗಾಂಧಿ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಅಂದರೆ ಅತ್ಯಂತ ಚೈಲ್ಡಿಶ್ ಆಗಿ, ಬಾಲಿಶವಾಗಿ, ಪೆದ್ದಾಗಿ ಮಾತಾಡ್ಬೇಕು. ದ್ಯಾಟ್ ಈಸ್ ದಿ ಇನ್ಸ್ಟ್ರಕ್ಷನ್ ಇನ್ ದಿ ಕಾಂಗ್ರೆಸ್ ಪಾರ್ಟಿ. ನೋಡ್ರಿ, RSS ಬಗ್ಗೆ ನಾನು ನಮ್ಮ ಎಲ್ಲರಿಗೂ ವಿನಂತಿ ಮಾಡ್ತೀನಿ, ನಮ್ಮೆಲ್ಲ ನಾಯಕರಿಗೂ. ನಾವೇನೂ ಹೇಳೋ ಅವಶ್ಯಕತೆ ಇಲ್ಲ. ಯಾವಾಗ ಅಗತ್ಯ ಇದ್ದಾಗ RSSದವರು ಉತ್ತರ ಕೊಡ್ತಾರೆ, ಇಲ್ಲ ಅಂದರೆ ಅದಕ್ಕೆ ಉತ್ತರ ಕೊಡೋ ಅಗತ್ಯನೇ ಇಲ್ಲ. ಯಾಕಂದ್ರೆ ಲೈಫ್ ಲಾಂಗ್ 100 ವರ್ಷದೊಳಗೆ RSS ಎಲ್ಲ ನೋಡ್ಯದ. ಹಿಂಗಾಗಿ ಇವ್ರದ್ದೇನು ಇವರು ಹ್ಞೂ ಅನ್ನೋದು ಇದೆಲ್ಲ ಕೋರ್ಟ್ಗಳು ಆಯಾ ಕಾಲಕ್ಕೆ ತೀರ್ಮಾನವನ್ನು ಮಾಡಿದ್ದಾವೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡ್ಯದ, ಹೈಕೋರ್ಟ್ಗಳು ತೀರ್ಮಾನ ಮಾಡ್ಯಾವ. ಹಿಂಗಾಗಿ ಅವರು ಹಿ ವಾಂಟ್ಸ್ ಎ ಸ್ಪೇಸ್. ನಾನು ಹೇಳಿದ್ನಲ್ಲ, ಈಗ ಸಿಂಥೆಟಿಕ್ ಡ್ರಗ್ ಇಲ್ಲಿ ತಯಾರಾಗ್ತವೆ. ಇಲ್ಲಿ ಡ್ರಗ್ ಪೆಡ್ಲರ್ಸ್ ಹೈಯೆಸ್ಟ್ ಇದ್ದಾರೆ. ಇಲ್ಲಿಂದ ವಾಪಸ್ ಮುಂಬೈಗೆ ಹೋಗ್ತದೆ. ಅದ್ರ ಬಗ್ಗೆ ಮಾತಾಡೋದಿಲ್ಲ ಅವರು. ಇಲ್ಲಿ ಮೊನ್ನೆ ಬೊಮ್ಮಾಯಿಯವ್ರ ಕ್ಷೇತ್ರದಾಗ ಹಾನಗಲ್ದಾಗ ಹೋಗಿ ಮಸೀದಿ ಮುಂದೆ ಏನು ಮಾಡಿದಾರೆ, ಅದು ಪಟಾಕ್ಷಿ ಹಾರಿಸಿದ್ರೆ ಅಂತೇಳಿ ಕೈ ಕಡಿತಾರೆ. ಇವೆಲ್ಲ ಕಾಣೋದಿಲ್ಲ ಅವ್ರಿಗೆ. ಇದ್ಯಾಕೆ ಮಾತಾಡ್ತಾರೆ? ನೀವು ನಮಗೆ ಕೇಳ್ತೀರಿ, ನಾವು ಉತ್ತರ ಕೊಡ್ತೀವಿ. ಹಿಂಗಾಗಿ ನಾವು ಉತ್ತರ ಕೊಡೋದಿಲ್ಲ. ಅವ್ರಿಗೆ ಉತ್ತರ ಕೊಡೋ ಅವಶ್ಯಕತೆಯೂ ಇಲ್ಲ. ನೀವು ಇದನ್ನು ಅವ್ರಿಗೆ ಉತ್ತರ ಅಂತ ತಿಳ್ಕೊಬೇಡ್ರಿ. ಅವ್ರು ಹೇಳೋದು, ಅವ್ರ ಅಧ್ಯಕ್ಷರು ಹೇಳೋದು. ವಿ ಡೋಂಟ್ ವಾಂಟ್ ಟು ರಿಪ್ಲೈ ಆ್ಯಂಡ್ ವಿ ಆರ್ ನಾಟ್ ರೆಪ್ರೆಸೆಂಟ್. ವಿ ಆರ್ ಪ್ರೌಡ್ ಆ್ಯಟ್ ನಾನಾಯ್ತು, ಸನ್ಮಾನ್ಯ ನರೇಂದ್ರ ಮೋದಿಯವರಾಯಿತು, ನಮ್ಮ ನಾಯಕರಾದಂಥ ಮೋದಿ ಸಾಹೇಬರು, ನಮ್ಮ ನಾಯಕರಾದಂಥ ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್, ನಾವೆಲ್ಲ RSSದವರ, ನಾವು ಸ್ವಯಂ ಸೇವಕರು. ಬಟ್ ನಾವು ಈಗ ವಿ ಆರ್ ರೆಪ್ರೆಸೆಂಟಿಂಗ್ BJP. ಸಂಘ ಅವರಿಗೆ ಬೇಕಂದ್ರೆ ಉತ್ತರ ಕೊಡ್ತದೆ, ಇಲ್ಲ ತನ್ನ ಆ್ಯಕ್ಟಿವಿಟಿ ಮೂಲಕ ಸಂಘ ಉತ್ತರವನ್ನು ಕೊಡ್ತಾಯಿದೆ.